ಮೀನರಾಶಿ. ಮೀನರಾಶಿಗೆ ಇನ್ನೇನು ಸಾಡೆ ಸತಿ ಈಗಾಗಲೇ ಸ್ವಲ್ಪ ಶುರು ಆಗಿರೋದ್ರಿಂದ ಅವ್ರಿಗಾಗಲೇ ಸ್ವಲ್ಪ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ದ ಹೀಟ್. ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ ಇರುತ್ತೆ, ಸಾಲ ಮಾಡಬೇಕು ಅನಿಸುತ್ತೆ, ಬರೋವಂಥ ರಿಸೋರ್ಸಸ್ ಸರಿ ಅನ್ನಿಸ್ತಿಲ್ಲ. ಅಂದರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ. ಇದು ರಾಜಕೀಯದಲ್ಲೂ ಭಾಳ ಮುಖ್ಯ. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದರೆ ಆ್ಯಂಡ್ ರಿಸೋರ್ಸಸ್ ಮ್ಯಾನೇಜಲ್ಲಿ ಅದರಲ್ಲೂ ಮೇಯ್ನ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಸಕ್ಸಸ್ ಸಿಗೋದಿಲ್ಲ. ಬರೀ ಪ್ರಚಾರದಿಂದ ಜನ ಓಟ್ ಹಾಕೋದಿಲ್ಲ. ಅದೇ ರೀತಿ ಮೀನರಾಶಿಯವರಿಗೆ ಬರೀ ಮಾತಾಡೋದನ್ನ ಕೆಲಸ ಆಗೋದಿಲ್ಲ. ಯು ಹ್ಯಾವ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಆ್ಯಂಡ್ ಗಿವ್ ದ ರಿಸಲ್ಟ್. ಈಗ ರಿಸಲ್ಟ್ ಕೊಡಿಸೋವಂಥ ಸಮಯ. ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ರಿಸಲ್ಟ್ ಬೇಕು. ಸ್ವಲ್ಪ ಆಲಸ್ಯ, ಸ್ವಲ್ಪ ನಿದ್ದೆ ಬರೋಂಗಾಗುತ್ತೆ, ಮತ್ತು ಯಾವುದ್ರಲ್ಲೂ ಆಯ್ತು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡುವಂಥ ಸ್ವಲ್ಪ ಸ್ವಭಾವದಲ್ಲಿ ಪರಿವರ್ತನೆ ಆಗಿರಬಹುದು. ಅದಕ್ಕೇನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡೋದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಅಥವಾ ಯಾರು ಒಬ್ಬರನ್ನ ಮಾರ್ಗದರ್ಶಕ ಇಟ್ಕೊಂಬಿಡಿ. ಅಂದರೆ ರಿಮೈಂಡರ್ಸ್, ನಿಮ್ಮ ವಯಸ್ಸಿಗೆ ಅನುಗುಣವಾಗಿರುವಂಥವ್ರು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗದೆ ಇರೋ ಹಾಗೆ ಮಾರ್ಗದರ್ಶನ ಮಾಡೋರನ್ನ ನೀವು ಇಟ್ಕೊಂಡ್ರೆ ಭಾಳ ಒಳ್ಳೇದು. ಇಟ್ಕೊಂಡು ಅವ್ರಿಗೆ ಹೇಳಬೇಕು, ನಾನು ಈ ಥರ ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಈ ಟಾರ್ಗೆಟ್ ರೀಚ್ ಆಗೋಂಗೆ ನಂಗೆ ಸಹಾಯ ಮಾಡಿ, ಅಥವಾ ನಾನು UPSC ಎಕ್ಸಾಮ್ ತೊಗೊಂಡಿದ್ದೀನಿ, ಅಥವಾ ನಾನು ಈ ಗೌರ್ಮೆಂಟ್ ಯಾವುದೋ ಒಂದು ಪರೀಕ್ಷೆ ಬರೀತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಹೇಳಿ ಅವರ ಒಂದು ಮಾರ್ಗದರ್ಶನ ಸಹಾಯದಿಂದ ನೀವು ಬೆಳಿಬೋದು. ಯಾಕೆಂದರೆ ಶನಿ ಅಂತಂದರೆ ಈ ರೆಪ್ರೆಸೆಂಟ್ ಸೀನಿಯಾರಿಟಿ. ನಿಮ್ಗಿನ ಸ್ವಲ್ಪ ಏಜಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಸೀನಿಯರ್ ಆಗಿರೋರನ್ನೂ ತೊಗೋಬೋದು, ಅಥವಾ ನಿಮಗಿನ ನಾಲೆಡ್ಜಲ್ಲಿ ಸೀನಿಯರ್ ಆಗಿರೋನು ಕೂಡ ನೀವು ಸಹಾಯಕ್ಕೆ ತೊಗೋಬೇಕು. ಜೀವನದಲ್ಲಿ ಯಾವಾಗಲೂ ಅಷ್ಟೇ ಸಹಾಯ ತಗೊಳ್ಳೋದು, ಸಹಾಯ ಮಾಡೋದು ಬಹಳ ಮುಖ್ಯ. ಇದು ನಾವು 12 ರಾಶಿಯವರೆಗೂ ಹೇಳ್ತೀವಿ. ಈಗ ಮೀನರಾಶಿಯವರಿಗೆ ಇದನ್ನು ಪರ್ಟಿಕ್ಯುಲರ್ಲಿ ಹೇಳಬೇಕಾಗುತ್ತೆ. ಏನಕ್ಕೆ? ಈಗ ಮೀನರಾಶಿಯವರು ಸಹಾಯ ತಗೊಳ್ಳೋಂಥ ಟೈಮ್. ಇಷ್ಟು ವರ್ಷ ನೀವೇನು ಸಹಾಯ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಈಗ ಸಹಾಯ ತಗೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಪಡಿಸ್ಕೋಬೇಕು. ಸ್ಟೂಡೆಂಟ್ ಆಗಿದ್ದರೆ ಟೀಚರ್ ಸಹಾಯ, ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ಅಥವಾ ಫ್ರೆಂಡ್ ಸಹಾಯ ತೊಗೊಂಡು ಓದಬೇಕು, ಚೆನ್ನಾಗಿ ವಿದ್ಯಾವಂತರಾಗಬೇಕು. ಒಂದು ವೇಳೆ ಹಗಲೊತ್ತು ನಿದ್ದೆ ಬಂದರೆ ರಾತ್ರಿ ಹೊತ್ತು ಓದ್ರಿ, ರಾತ್ರಿ ಹೊತ್ತು ನಿದ್ರೆ ಬೆಳಗ್ಗೆ ಹೊತ್ತು ಓದ್ರಿ. ಎಲ್ಲ ಟೈಮಲ್ಲೂ ನಾವು ಸ್ವಲ್ಪ ಸೋಂಬೇರಿಗಳ ಥರ ಅಥವಾ ಆಲಸ್ಯ ಗುಣ ಇದೆ ಅಂತಂದರೆ ಇಮಿಡಿಯೇಟಾಗಿ ಸೈಕಾಲಜಿಸ್ಟ ನೋಡಿ. ಯಾಕೆ ಅಂತಂದರೆ ಈ ತುಂಬ ಆಲಸ್ಯ ಗುಣ ಬರೋವಂಥದ್ದು ಶನಿಯಿಂದ. ಸೊ ಅದಕ್ಕೆ ಆಸ್ಟ್ರೋ ಸೈಕಾಲಜಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಯಾರ ಸ್ವಭಾವದಲ್ಲಿ ಯಾವ ರೀತಿ ಬದಲಾವಣೆ ಆಗಿರುತ್ತೆ. ಮತ್ತು ರಾಹುನು ಇರೋದ್ರಿಂದ ಮನಸ್ಸು ವಿಚಲಿತವಾಗ್ತಿರುತ್ತೆ. ಈ ಕಡೆ ಆ ಕಡೆ ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ. ಅದೇನು ಹೇಳ್ತಾರೆ, ಬ್ರಹ್ಮಚಾರಿ ಶತಮರ್ಕಟ ಅಂತ. ಯಾರು ಬ್ರಹ್ಮಚಾರಿಗಳಿದಿರೋ ದಯವಿಟ್ಟು ಬೇಗ ಬೇಗ ವಿವಾಹಿತರಾಗಿ. ಯಾಕಂದರೆ ವಿವಾಹ ಬಹಳ ಮುಖ್ಯವಾದಂಥ ಸಂಸ್ಕಾರ. ಅದು ಸರಿಯಾದ ಸಮಯದಲ್ಲಿ ಧೈರ್ಯವಾಗಿರಬೇಕು. ಯಾಕೆಂದರೆ ಮದುವೆ ಮಾಡ್ಕೊಳ್ಳೋಕ್ಕೆ ಧೈರ್ಯ ಬೇಕು. ಮೊದಲು ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಹಣ ಇರಬೇಕು, ಗುಣ ಇರಬೇಕು, ಎಲ್ಲ ಸರಿ, ಧೈರ್ಯನೂ ಇರಬೇಕು. ನಾನು ನನ್ನ ಜೊತೆ ಇರುವಂತಹ ನನ್ನ ಬಾಳ ಸಂಗಾತಿಯನ್ನು ಚೆನ್ನಾಗಿ ಪ್ರೀತಿ ವಿಶ್ವಾಸ ನೋಡ್ಕೊಳ್ತೀನಿ, ನನ್ನ ಕರ್ತವ್ಯವನ್ನು ಮಾಡ್ತೀನಿ ಅಂತ. ಸೊ ಯಾರ್ಯಾರು ಮೀನರಾಶಿಯವರು ಇದ್ದೀರೋ ನಿಮಗೆಲ್ಲ ವಿವಾಹ ಕೂಡಿ ಬರುವಂತಹ, ಅಥವಾ ಹೊಸ ಮನೆ ಕೊಂಡುಕೊಳ್ಳುವಂಥದ್ದು, ಅಥವಾ ಹೊಸ ಸೈಟ್ ಕೊಂಡ್ಕೊಳ್ಳುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಬೆಳಕು ಕಾಣ್ತಾ ಇದೆ. ಶನಿ ಕೆಟ್ಟದೇ ಮಾಡ್ತಾರೆ ಅಂತಲ್ಲ, ಒಳ್ಳೆಯದೂ ಮಾಡ್ತಾರೆ. ಅದನ್ನು ಶನೇಶ್ವರನ ಅನುಗ್ರಹ ಪಡ್ಕೋಬೇಕು ಅಂದರೆ ಸ್ವಲ್ಪ ನಿಮ್ಮ ಹಿರಿಯರನ್ನು, ಮನೆಯಲ್ಲಿ ದೊಡ್ಡವ್ರು ಯಾರು ಇರ್ತಾರೆ ಅವರನ್ನು ಸ್ವಲ್ಪ ಗೌರವದಿಂದ ನೋಡುವಂಥದ್ದು, ಅವ್ರಿಗೇನಾದ್ರು ಮೆಡಿಸನ್ಸು ಅಥವಾ ಅವ್ರಿಗೇನಾರು ಸಹಾಯ ಬೇಕು ಅಂದರೆ ಮಾಡೋದ್ರಿಂದ, ಶನಿ ಸೇವೆ ಮಾಡೋದ್ರಿಂದ ತುಂಬ ಏನಂತಾರೆ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಳ್ತಾರೆ. ಗಣಪತಿ ಬೇಕು ಅಂತಂದರೆ ತಂದೆ ತಾಯಿ ಸೇವೆ ಮಾಡಬೇಕು, ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ನಿಮ್ಗೆ ಗೊತ್ತಿರಬೇಕು. DK ಸುರೇಶ್ ಅವರು ಯಾರು ಏನು ಅಂತ ಗೊತ್ತಿಲ್ಲ, ಆದರೆ ನಾಮಿನೇಷನ್ ದಿನ ಅಣ್ಣ ಅತ್ತಿಗೆ ಕಾಲಿಗೆ ಬಗ್ಗಿ ನಮಸ್ಕಾರ ಮಾಡ್ತಿದ್ದು ನಾನು ವಿಡಿಯೋ ನೋಡಿದ್ದೆ. ಯಾರು ಏನೇ ಇರ್ಬೋದು ವ್ಯಕ್ತಿಗತವಾಗಿ, ಆದರೆ ಆ ಸಂಸ್ಕಾರ ಒಳ್ಳೆಯದು. ನಮಸ್ಕಾರ ಮಾಡೋಂಥ ಸಂಸ್ಕಾರ ಇದೆಯಲ್ಲ, ಯಾರೇ ಸಿಕ್ಕರು ನಮಸ್ಕಾರ ಸರ್, ನಮಸ್ಕಾರ ಮೇಡಮ್. ಯಾಕೆ ಹೇಳಬೇಕು ಅಂತಂದರೆ ಅದು ನಮ್ಮನ್ನು ಇನ್ನೂ ಉತ್ತಮಪಡಿಸುತ್ತೆ. ಬೀಗೋದಕ್ಕಿಂತ ಬಾಗುವುದು ಬೆಟರ್. ಇದನ್ನು ನಾನು ನೋಡಿದ್ದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಯಾರು ನೋಬಡಿ ಈಸ್ ಪರ್ಮನೆಂಟ್ಲಿ ಬ್ಯಾಡ್ ಆರ್ ಪರ್ಮನೆಂಟ್ಲಿ ಗುಡ್, ಅದು ಸಂದರ್ಭಗಳು ಅದೇನಂತಾರೆ ನಿರ್ಧರಿಸುತ್ತೆ. ಅದಕ್ಕೋಸ್ಕರ ನಾವು ಜ್ಯೋತಿಷ್ಯದಲ್ಲಿ ಏನು ಹೇಳ್ತೀವಿ, ನಮ್ಮ ಸಮಯ ಯಾವ ರೀತಿ ಇದೆ, ಯಾವ ದೇವರ ಪೂಜೆಯಿಂದ ನಮ್ಗೆ ಒಳ್ಳೆಯದಾಗುತ್ತೆ. ತಿರುಪತಿಗೆ ಎಲ್ಲರೂ ಹೋಗ್ತಾರೆ, ದರ್ಶನ ಏನೋ ಆಗುತ್ತೆ, ಅದು ಅನುಗ್ರಹ ಆಗಬೇಕಲ್ವಾ. ಶನಿ ಎಲ್ರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಶನಿ ಬಹಳಷ್ಟು ಜನಕ್ಕೆ ಒಳ್ಳೇದು ಮಾಡಿರೋದಿದೆ. ರಾಹುಕೇತು ಕೆಟ್ಟ ಗ್ರಹಗಳು ಅಥವಾ ಪಾಪಗ್ರಹಗಳು, ಛಾಯಾಗ್ರಹಗಳು ಅಲ್ವೇ ಅಲ್ಲ, ಅವುಗಳಿಂದ ಬಹಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಉದಾಹರಣೆಗೆ ಜಿ ಕನ್ನಡ ವಾರ್ತಾವಾಹಿನಿಯಲ್ಲಿ ಸ್ಟೂಡೆಂಟ್ ಆ್ಯಂಕರ್ ಅಂತ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ. ಯಾರ್ಯಾರು ಸ್ಟೂಡೆಂಟ್ ಇದ್ದಾರೆ, ಅದನ್ನು ಸ್ಪೆಷಲಿ ಮೀನರಾಶಿಯವರಿದ್ದರೆ ಟ್ರೈ ಮಾಡಿ, ಬನ್ನಿ, ಪ್ರಯತ್ನ ಮಾಡಿ, ಮಾತಾಡಿ, ಬೆಳೀರಿ. ಯಾರು ಬೇಡ ಅಂತಾರೆ? ಬೇರೆಯವ್ರನ್ನ ತುಳಿದೇ ಬೆಳಿಬೇಕು ಅಂತಿಲ್ಲ, ನಿಮ್ಮ ಕೆಪಾಸಿಟಿ ಮೇಲೆ, ನಿಮ್ಮ ಎಫರ್ಟ್ ಮೇಲೂ ಕೂಡ ಬೆಳಿಬೋದು. ಸೊ ಜಿ ಕನ್ನಡ ವಾರ್ತಾವಾಹಿನಿಯಲ್ಲಿ ಹೊಸ ಹೆಜ್ಜೆ, ಸ್ಟೂಡೆಂಟ್ ಆ್ಯಂಕರ್ ಅಂತ ಒಂದು ಅವಕಾಶ ಇದೆ. ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ವಿದ್ಯಾರ್ಥಿಗಳು, ನೀವು ಸ್ಟೂಡೆಂಟ್ಸು ಎಕ್ಸಾಮ್ ಆದ ತಕ್ಷಣ ಟ್ರೈ ಮಾಡಿ. ಅಥವಾ ಯಾರ್ಯಾರಿಗಾಗಲೇ ಮಾಸ್ ಮೀಡಿಯಾ, ಕಮ್ಯುನಿಕೇಷನ್ನು ಆ ಥರ ಸಬ್ಜೆಕ್ಟ್ಸಲ್ಲಿದ್ದೀರೋ, ಅಥವಾ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಆ್ಯಂಕರಿಂಗ್ ಮಾಡಬೇಕು ಅಂತ, ಆ್ಯಂಕರಿಂಗು ಕೂಡ ಇಟ್ ಈಸ್ ಎ ಟ್ಯಾಲೆಂಟ್. ಎಲ್ಲರೂ ಮಾತಾಡೋಕ್ಕಾಗಲ್ಲ.
ಯಾರಿಗೆ ಮಾತಾಡೋ ಯೋಗ ಮತ್ತು ಮಾತಾಡೋ ಯೋಗ್ಯತೆ ಇದೆಯೋ ಅವರು ಪ್ರಯತ್ನ ಮಾಡ್ಬೋದು. ಸೊ ಇಲ್ಲಿಗೆ ಮೀನರಾಶಿಯವ್ರದ್ದು ಕೂಡ ಮುಗೀತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.